ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೇನೆ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತು ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನೋಡಿರಿ ನಾನು ಬೆಳಗ್ಗಿನ ಬ್ಲಾಗ್ನ ಶುರು ಮಾಡಿದ್ದೇನೆ ರೀ. ಬೆಳಗ್ಗೆ ಅಂದ್ರೂ 9 ಗಂಟೆ ಆಗಿತ್ತು ನೋಡಿರಿ, 9 ಗಂಟೆ. ಸೊ ಬೆಳಗ್ಗಿನ ಜಲ್ದಿ ಎದ್ದು ಒಂದು ಸ್ವಲ್ಪ ಮನೆಯಾಗಿಂದ ಆಮೇಲೆ ಅಪಾರ್ಟ್ಮೆಂಟಿಂದ ಎಲ್ಲ ಕೆಲಸ ಮಾಡ್ಕೊಂಡು 7 ಗಂಟೆ ಕೆಲ್ಸಕ್ಕೆ ಹೋಗಿ, ಸೊ ಈಗ ಒಂದು ಅರ್ಧ ತಾಸು ಆತ್ರಿ ಬಂದು 8:00 ಬಂದಿದ್ದೆ. ಸೊ ಬಂದು ಈಗ ಇವತ್ತು ನಾಷ್ಟ ನೋಡಿರಿ ಫ್ರೆಂಡ್ಸ್, ನಮ್ಮ ಮನ್ಯಾಗ ಫಡ್ಡೆ ಇಡ್ಲಿಗಳ ದೋಸೆ ಹಾಕಾಗತ್ತೇನೆ ರೀ. ಸೊ ಎರಡು ಹಾಕಾಗತ್ತೇನೆ ರೀ. ಆಮೇಲೆ ಈಗ ಚಟ್ನಿಗೆ ರೆಡಿ ಮಾಡಿ ಎಲ್ಲ ಇಟ್ಕೊಂಡೇನಿ ರೀ. ಸೊ ಚಟ್ನಿಗೆ ಏನೆಲ್ಲ ಇದು ತೊಗೊಂಡೇನಿ ಇಂಗ್ರೀಡಿಯೆಂಟ್ಸ್ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ್. ಹಾಗೆ ಫಸ್ಟಾಗಿ ದೋಸೆನ ಮಾಡ್ಕೊಡ್ತೀನಿ ರೀ ಹುಡುಗರಿಗೆ, ಯಾಕಂದ್ರೆ ಅದು ಫಟಾಫಟ್ ಅಂತಂದು ಆಗ್ಬಿಡ್ತೈತೆ ರೀ. ಫಡ್ ಮಾಡ್ಕಂತ ಕುತ್ಕೊಂಡ್ರೆ ಬೆಂದು ಬರೋ ಮಟನೂ ನಾವು ಕಾಯ್ಬೇಕಾಗತ್ತೆ ರೀ. ಅದ್ರ ಸಂಬಂಧ ಒಂದು ಕಡೆ ಫಡ್ ಮಾಡ್ತೀನಿ ರೀ, ಒಂದು ಕಡೆ ದೋಸೆ ಹಾಕ್ತೀನಿ ರೀ ಫ್ರೆಂಡ್ಸ. ಈಗ ಚಟ್ನಿ ಏನೆಲ್ಲ ತೊಗೊಂಡೇನಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ನೋಡಿರಿ ಚಟ್ನಿ ಮಾಡೋಕ್ಕಂತಂದು ಇದು ಕೊಬ್ಬರಿನ ಎರ್ಕೊಂಡೇನಿ ರೀ ಒಂದು ಸ್ವಲ್ಪ. ಇದು ಚಿಪ್ಸ್ ಮಾಡೋ ಹೆರ್ಮಣಿಯಿಂದ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಪುಟಾಣಿ, ಆಮೇಲೆ ಇದು ಬೆಳ್ಳುಳ್ಳಿ, ಇದಿಷ್ಟನ್ನು ತೊಗೊಂಡೇನಿ ರೀ. ಇದಕ್ಕೆ ಇನ್ನೂ ಹಸಿ ಶುಂಠಿ ಅವೆಲ್ಲ ಹಾಕ್ತಾರೆ ರೀ, ಆಮೇಲೆ ಪುದೀನ ಹಾಕ್ತಾರೆ. ಸೊ ಪುದೀನ ಅವೆಲ್ಲ ಏನಿಲ್ಲ ರೀ, ಹಸಿ ಶುಂಠಿನಿ ಏನಿಲ್ಲ ರೀ. ಅದ್ರ ಸಂಬಂಧ ಇವತ್ತು ಶುಕ್ರವಾರ ಐತಲ್ಲ ರೀ, ಇವತ್ತು ಸಂತ್ಯಾಗ ತರಬೇಕು ರೀ. ಇವತ್ತು ಎಲ್ಲ ಸಂತಿ ತರಬೇಕು, ಯಾಕಂದ್ರೆ ಟಮಾಟಿ ಏನು ಇಲ್ಲ ರೀ. ಸೊ ಇದ್ರಾಗ ಮಾಡ್ಬೇಕಲ್ರಿ, ಅದ್ರ ಸಂಬಂಧ ಇದ್ರಾಗ ನಾನು ಚಟ್ನಿ ಈ ಥರ ರೆಡಿ ಮಾಡ್ಕೊಂಡೇನಿ ರೀ. ಸೊ ಇದು ಭಾಳ ಚಲೋ ಆಗ್ತೈತೆ ರೀ. ಆಮೇಲೆ ಈ ಕಡೆ ನೋಡ್ರಿ ಅಕ್ಕಿನ ನೆನೆ ಹಾಕಿದ್ದಾರೆ ನಿನ್ನೆ ಬೆಳಗ್ಗಿನ ರಾತ್ರಿ ರುಬ್ಬಿ ಇಟ್ಟಿದ್ದಾರೆ. ಸೊ ಬೆಳಗಿನ ಮಟ ಅಂದ್ರೆ ನೋಡ್ರಿ ಈ ಥರ ಸೊ ಉಬ್ಬಿ ಬಂದೈತೆ ರೀ ಹಿಟ್ಟು. ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತಿ. ದೋಸೆಗಂತೂ ಸಿಕ್ಕಾಪಟ್ಟೆ ಮಸ್ತ್ ಉಬ್ಬಿ ಬಂದೈತೆ ರೀ. ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಹೋಗಿದ್ದಾರೆ ನಾನು ಬೆಳಿಗ್ಗೆನ. ಆಮೇಲೆ ಇದಕ್ಕೆ ಉಪ್ಪು ಸಕ್ಕರೆ ಎಲ್ಲ ಹಾಕೇನಿ ರೀ. ಸೊ ಇದಿಷ್ಟನ್ನು ಹಾಕಿ ಹೋಗಿದ್ದಾರೆ, ಮತ್ತೊಂದು ಸ್ವಲ್ಪ ಉಬ್ಬಿ ಬಂದೈತ್ರಿ ಅದು ಹಿಟ್ಟು. ಈಗ ನಾನು ಜಾರಂತೂ ತೊಳ್ಕೊಂಡು ಬರೋಕೆ ಹಚ್ಚಿದ್ರೆ ನಮ್ಮ ಹುಡುಗರು ತೊಳ್ಕೊಂಬಂದ್ರೆ. ಸೊ ಈಗ ಚಟ್ನಿ ಹಾಕ್ತೇನೆ ರೀ. ಫಸ್ಟಾಗಿ ಚಟ್ನಿ ಹಾಕ್ಕೊಂಡು ಆಮೇಲೆ ನಾನು ದೋಸೆಗೆ ರೆಡಿ ಮಾಡ್ಕೊತೀನಿ ರೀ. ಈಗ ನೋಡಿರಿ ಇದಕ್ಕೆ ಉಪ್ಪು ಆಮೇಲೆ ಸಕ್ಕರೆ ಹಾಕ್ಕೊತೀನಿ ರೀ. ಸೊ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ರುಚಿ ಚಲೋ ಕೊಡ್ತೈತೆ ರೀ ಅದು ಚಟ್ನಿ. ಅದರ ಸಂಬಂಧ ನನಗೆ ಯಾವಾಗಲೂ ಸಕ್ಕರೆ ಹಾಕ್ಕೊಂಡಿರ್ತೀನಿ ರೀ ಚಟ್ನಿಗೆ. ಸೊ ಈಗ ನೋಡಿರಿ ಇದಿಷ್ಟನ್ನು ಸಕ್ಕರೆ ಹಾಕ್ಕೊಂಡೇನಿ ರೀ. ಈಗ ಉಪ್ಪು ಸಕ್ಕರೆ ಹಾಕ್ಕೊಂಡು ಈಗ ಮಿಕ್ಸಿಗೆ ರುಬ್ಕೊಂಡು ನೋಡಿರಿ ಫೈನಲ್ ಆಗಿ ಚಟ್ನಿನ ರೆಡಿ ಆಯ್ತು ರೀ ಫ್ರೆಂಡ್ಸ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಸೊ ಹೋಟೆಲ್ ಥರ ಆಗ್ತೈತೆ ರೀ ಇದು. ಹೋಟೆಲ್ದಾಗ ಹೆಂಗೆ ಮಾಡ್ತಾರೆ ನೋಡಿರಿ ಚಟ್ನಿನ, ಆ ಥರ ಆಗ್ತೈತೆ ರೀ. ಇದಕ್ಕೆ ನಾವು ಜಾಸ್ತಿ ಏನು ಹಾಕ್ಬಾರ್ದ್ರಿ, ಮನ್ಯಾಗ ಇದ್ದಿದ್ರಾಗ ಮಾಡಿ ಏನಿರ್ತೈತಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿರ್ತೈತೆ ರೀ. ಸೊ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಕಲರ್ ಕೂಡ ಎಷ್ಟು ಚಲೋ ಬಂದೈತೆ ರೀ. ನೋಡಿರಿ ಒಂದು ಬೌಲ್ದಾಗ ಹಾಕ್ಕೊಳಗತ್ತೀನಿ. ಸೊ ನಾನು ಸ್ವಲ್ಪ ತಳಗಿನ ಮಾಡ್ಕೊಂಡೇನಿ ರೀ, ಯಾಕಂದ್ರೆ ಗಟ್ಟಿ ಆದ್ರೆ ಮನ್ಯಾಗ ಹುಡುಗರು ತಿನ್ನಂಗಿಲ್ಲ ರೀ. ಅದ್ರ ಸಂಬಂಧ ಸ್ವಲ್ಪ ತಳಗ ಮಾಡ್ಕೊಂಡಾಗತ್ತೇನೆ ರೀ. ಇದು ಉಳ್ಕಿದ್ರಾಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡಾಗತ್ತೇನೆ ರೀ ಬೌಲ್ಗೆ. ಈಗ ನೋಡಿರಿ ಬೌಲ್ದಾಗೆಲ್ಲ ಚಟ್ನಿ ಹಾಕ್ಕೊಂಡೆ. ಸೊ ಈ ಥರ ನಾನು ತಳ್ಳಗೆ ಮಾಡ್ಕೊಂಡೇನಿ ರೀ ಚಟ್ನಿನ. ಆಮೇಲೆ ಇದಕ್ಕೆ ಒಗ್ಗರಣೆ ಏನು ಕೊಡಂಗಿಲ್ಲ ರೀ, ಯಾಕಂದ್ರೆ ಒಗ್ಗರಣೆ ಕೊಟ್ರೆ ಅದು ಒಂದು ಸ್ವಲ್ಪ ಲೋಳೆ ಆಗ್ಬಿಡ್ತೈತೆ ರೀ. ಯಾಕಂದ್ರೆ ನಾವು ಪುಟಾಣಿ ಹಾಕಿರ್ತೀವಲ್ಲ ರೀ, ಅದ್ರ ಸಂಬಂಧ. ಸೊ ನಂಗೆ ಇಷ್ಟನೂ ಆಗಂಗಿಲ್ಲ. ಆಮೇಲೆ ಹುಡುಗರು ಏನು ಮಾಡ್ತಾರಂದ್ರೆ ಕರಿಬೇವು ಆಮೇಲೆ ಸಾಸಿವೆ ಎಲ್ಲ ಆರಿಸ್ಕೊಂತ ಕುಂತ್ಬಿಡ್ತಾರೆ ರೀ. ಅದ್ರ ಸಂಬಂಧ ಈಗ ನಾನು ಏನು ಒಗ್ಗರಣೆ ಕೊಡ್ತಾ ಇಲ್ರಿ ಇದಕ್ಕೆ. ಸೊ ಹಂಗೆ ಬೌಲ್ದಾಗ ಹಾಕಿಟ್ಟಿದ್ದೀನಿ ರೀ ಮುಚ್ಚಿ. ಈಗ ಒಂದು ಸೈಡಿಗೆ ಇಟ್ಟು ಈಗ ನಾವು ದೋಸೆನ ರೆಡಿ ಮಾಡೋಣ ರೀ. ಸೊ ರಾತ್ರಿದು ಅನ್ನ ಆಮೇಲೆ ಆ ಕಟ್ಟಿನ ಸಾರು ಐತ್ರಿ, ಹುಳಿ ಕಾಳಿಂದ ಕಟ್ಟಿನ ಸಾರು ಮಾಡಿದ್ದೆ ನೋಡಿರಿ ಫ್ರೆಂಡ್ಸ. ಈಗ ನಾನು ಒಂದು ಕಡೆ ದೋಸೆ ಇದು ತವಾ ಇಟ್ಕೊಂಡೇನಿ ರೀ ಹಂಚಿ. ಸೊ ಈ ಕಡೆ ಫಡ್ಡಿಂದ ಇಟ್ಕೊಂಡೇನಿ ರೀ. ಈಗ ಫಡ್ಡಿಗೆ ಹಂಚಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಕ್ಕಂತಂದು ಇಟ್ಟೇನಿ ರೀ. ಸೊ ಬಿಸಿ ಆದಮೇಲೆ ಫಡ್ಡು ಫಸ್ಟ್ ಹಾಕ್ತೇನೆ ರೀ, ಆಮೇಲೆ ದೋಸೆಗೆ ಹಾಕ್ಕೊತೇನೆ ರೀ. ನೋಡಿರಿ ಹಂಚಂತ್ರ ಮಸ್ತಾಗಿ ಕಾದೈತೆ ರೀ. ಈಗ ನಾನು ಫಡ್ ಹಾಕ್ಕೊತೀನಿ ರೀ. ಮದುವೆದಾಗಿಂದ ನೋಡ್ರಿ ಇದು ಹಂಚಿ ಎಷ್ಟು ಮಸ್ತ್ ಬಂದೈತಂದ್ರೆ 8 ವರ್ಷ ಆತು ರೀ. ಸೊ ನಮ್ಮ ಚಿಕ್ಕಮ್ಮ ಕೊಡಿಸಿದ್ರಿ ಇದು. ನಾನ್ ಸ್ಟಿಕ್ ತೊಗೊಂಡ್ರೆ ಭಾಳ ತಾಳ್ಕಿ ಬರ್ತೈತೆ ರೀ ಇದು.
ಸೇರ್ ಬಾ ನೋಡಿರಿ ಫ್ರೆಂಡ್ಸ. ಈಗ ಹಾಕಿದ್ದಾರೆ. ಈಗ ಮುಚ್ಚಿ ಸರ್ಕ್ ಬಾ. ಸೊ ಈಗ ನಾನು ಇದನ್ನು ಪಡ್ತಾ ಕಡೆ ನೋಡ್ರಿ. ಈಗ ಇದು ಕೂಡ ಹಂಚು ಕಾದೈತ್ರಿ. ಸೊ ಈಗ ಈ ಕಡೆ ನಾನು ದೋಸೆನ ಹಾಕ್ಕೊತೀನಿ ರೀ. ಇದು ಸಣ್ಣದಕ್ಕೈತ್ರಿ, ಅದ್ರ ಸಂಬಂಧ ನಾನು 2 ಸಲ ಇದನ್ನು ಹಾಕ್ಕೊಂಡು ಈ ಥರ ಹಿಂಗೆ ಹಾಕ್ತೀರಿ. ಈಗ ನೋಡ್ರಿ ತೆಗಿತೀನಿ ಇದು. ಸೊ ಹೊಳ್ಳಿ ಹಾಕ್ಕೋಬೇಕಲ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಸೊ ಈಗ ನಾನು ಹೊಳ್ಳಿ ಹಾಕ್ಕೊತೀನಿ ರೀ ಎಲ್ಲ ಫಡ್. ನೋಡ್ರಿ ಫ್ರೆಂಡ್ಸ್, ಜಾಸ್ತಿ ತಲೆನ ಹಿಡ್ಸಂಗಿಲ್ಲ ರೀ ಇವು ಫಡ್. ಯಾಕಂದ್ರೆ ನಾನ್ ಸ್ಟಿಕ್ ತವಾದಾಗ ಮಾಡಿಬಿಟ್ರೆ ಒಟ್ಟು ಚಿಂತೆನೇ ಇರಂಗಿಲ್ಲ ರೀ ನಮ್ಗೆ. ಸೊ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಕಟ್ಗಿದು ಇರ್ತೈತೆ ರೀ, ಇದು ಫಡ್ ಹೊಳ್ಳಿ ಹಾಕೋದು. ಸೊ ಅದಿಲ್ರಿಪ್ಪ, ಅದ್ರ ಸಂಬಂಧ ಚಮಚನ ತೊಗೊಂಡೇನ್ರಿ ನಾನು. ನೋಡಿರಿ ಈಗ ಹೊಳ್ಳಿ ಹಾಕ್ಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಈಗ ಎಣ್ಣೆ ಹಾಕ್ಕೊಳಂಗಿಲ್ರಿ, ಜಾಸ್ತಿ ಎಣ್ಣೆ ತಿನ್ಬಾರ್ದಲ್ರಿ. ಅದ್ರ ಸಂಬಂಧ ಈಗ ನಾನು ಮತ್ತೆ ಕ್ಲೋಸ್ ಮಾಡಿರ್ತೀನಿ. ಸರಕ್ ಬಾ. ನೋಡಿರಿ ಫ್ರೆಂಡ್ಸ, ಈಗ ತೆಗಿಯಾಕತ್ತೇನೆ. ಸೊ ದೋಸೆ ಹಾಕಕ್ಕೆ ಹೋದಿರಪ್ಪ, ದೋಸೆನ ಸರಿಯಾಗಲಿಲ್ಲ ರೀ. ಯಾಕಂದ್ರೆ ಇದು ಕೆಬ್ರಿದ್ದೈತೆ ರೀ, ಇದು ಅಮ್ಮಂದು. ಸೊ ಯಾರೋ ಒಬ್ರು ಇಸ್ಕೊಂಡು ಹೋಗಿ ಅದನ್ನ ಕೆಬ್ರಿ ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ರೀ. ಸೊ ದೋಸೆ ಹಾಕಕ್ಕೆ ಹೋದೆ, ಬರಲೇ ಇಲ್ಲ ರೀ. ಅದ್ರ ಸಂಬಂಧ ಈಗ ನೋಡ್ರಿ ಒಂದು ಮಾಡಕ್ಕೆ ಹೋದ್ರೆ ಏನಾರು ಒಂದು ಆಗ್ತೈತ್ರಿ. ಈಗ ಫಡ್ ಆಲ್ರೆಡಿ ಆಗಿದಾವ್ರಿ. ಸೊ ನಾ ಈಗ ತೆಗಿಯಾಕತ್ತೇನ್ರಿ. ಅದಕ್ಕೆ ಫಡ್ ಹಾಕಕ್ಕೆ ನಿಂತ್ಕೊಂಡಾರೆ. ಆಗಲೇ ಬಂದು ನಾಷ್ಟಕ್ಕೆ ಕುಂತಿದ್ದಾರೆ ರೀ. ಈಗ ನಾನು ಹಾಕಾಕತ್ತೀನಿ. ಸೊ ಸರಿಯಾಗಿ ಆಗೋಲ್ಲು ದೋಸೆ, ಅದ್ರ ಸಂಬಂಧ ಮತ್ತು ಫಡ್ ಹಾಕಕ್ಕೆ ಕುಂತಾರೆ. बिहान से डालता हूँ. ನೋಡ್ರಿ ಫ್ರೆಂಡ್ಸ್, ಎಲ್ಲ ಹುಡುಗರು ಈಗ ನಾಷ್ಟ ಕೊಟ್ಟಿದ್ದೀನಿ ರೀ. ಸೊ ನಾಷ್ಟ ಮಾಡಾಕತ್ತಾರ ರೀ. ನೀ ನಾಷ್ಟ ಮಾಡಬಾ. ನಮ್ಮ ತಶು ಯಾಕೆ ಮಲ್ಕೊಂಡಾಳ್ರಿ. ಬಾ ಆಖಾ. ಈಗ ಹಿಂದೆ ಸ್ವಲ್ಪ ಬಿಸಿ ಬಿಸಿವ ಹಾಕಿ ಕೊಡಾಕತ್ತೇನೆ ರೀ. ಸೊ ಈಗ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಟೇನೆ ರೀ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಆಗಲೇ ನೋಡ್ರಿ ಟೈಮು 9:30 ಆಗೈತೆ ರೀ. ನೋಡಿರಿ ಫ್ರೆಂಡ್ಸ, ಹಸಿ ಬಿಸಿ ಫಡ್ ಆದವು ರೀ. ಯಾಕಂದ್ರೆ ಗ್ಯಾಸ್ ಅಂತ ಖಾಲಿ ಆಗೇ ಬಿಡ್ತ್ರಿ. ಸೊ ನೋಡ್ರಿ, ಏನೋ ಹುಡುಗರು ನಾಷ್ಟ ಮಾಡಿದ್ರೆ ಏನೋ ಪುಣ್ಯ ಚಲೋ ಆತ್ರಿ. ನೋಡ್ರಿ ಈಗ ಇದೊಂದು ಹಾಕೇನಿ. ಸೊ ಇಲ್ಲೊಂದು ರೆಡಿ ಮಾಡಿ ಇಟ್ಟಿದ್ದಾರೆ ಪ್ಲೇಟ್. ಇದು ಅರ್ಧಂಬರ್ಧ ಬೆಂದಿದವ್ರಿ. ಇದೆ ಬಿಸಿ ಅದಾವು. ಗ್ಯಾಸ್ ಖಾಲಿ ಆಗೈತೆ ರೀ. ಈಗ ಗ್ಯಾಸಿಂದ ಇಲ್ಲ ಏನಿಲ್ಲ. ಈಗ ಯಾವಾಗ ಬರ್ತೈತೆ ಏನು ಗೊತ್ತಿಲ್ಲ ರೀ. ಸೊ ನಾವು ಎಕ್ಸ್ಟ್ರಾ ತೊಗೊಳೋದಲ್ರಿ, ನಮ್ಗೆ ಭಾಳ 1-2 ದಿನವೂ ಲೇಟ್ ಆಗ್ತೈತೆ ರೀ. ಸೊ ನೋಡ್ಬೇಕು, ಇವತ್ತು ಯಾರು ಅಡ್ಡಾಡಿದ್ರೆ ಈಗ ತೊಗೋಬೇಕು. ಅದು ಭಾಳ ತುಟ್ಟಿರಿ ಫ್ರೆಂಡ್ಸ್. ನೋಡ್ರಿ, ಏನಾರು ಒಂದು ಮಾಡಕ್ಕೆ ಹೋದ್ರೆ ಏನೇನಾರು ಒಂದು ಆಗ್ಬಿಡ್ತಾವ್ರಿ ಮನ್ಯಾಗ. ಸೊ ಹೋಗ್ಲಿ ಬಿಡ್ರಿ, ಹಸಿ ಬಿಸಿ ಆಗಲಿ. ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಮ್ಮ ಚಟ್ನಿ ಅರ್ಧಂಬರ್ಧ ಫಡ್ ನೋಡ್ರಿ ಎಷ್ಟು ಸಾಫ್ಟಾಗಿ ಫಡ್ ರೆಡಿ ಆಗಿದಾವೆ. ಅದು ಆಮೇಲೆ ತಿಂದ್ರಂತೂ ಸಿಕ್ಕಾಪಟ್ಟೆ, ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗೈತ್ರಿ. ಇನ್ನೂ ಒಗ್ಗರಣೆ ಕೊಟ್ಟಿದ್ರೆ ಇನ್ನೂ ಮಸ್ತ್ ಅನ್ನಿಸ್ತೈತೆ ಏನ್ರಿ. ಸೊ ಗೊತ್ತಿಲ್ಲ. ಈಗಂತೂ ಇಷ್ಟು ನಾನು ಮಾಡಿದ್ದೀನಿ ರೀ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ಫಡ್ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಇದಿಷ್ಟಂತೂ ನಮ್ಮ ಮನೆಯವ್ರಿಗೆ ಕೊಡೋಣ್ರಿ ನಾಷ್ಟ. ಸೊ ಅದಾದಮೇಲೆ ಅನ್ನಕ್ಕೇನ್ರಿ ನೋಡೋಣ. ಆಮೇಲೆ ಗ್ಯಾಸ್ ಬಂದರೆ ಬರ್ತೈತ್ರಿ. ಸೊ ತೆಗಿಯಾಕತ್ತಾರ ಎಲ್ಲ. ಈಗ ಸಿಲಿಂಡ್ರ್ ತೆಗಿಯಾಕತ್ತಾರ್ರಿ ಆ ಕಡೆ. ಅದು ಮೂಲ್ಯಾಗಿಟ್ಟಿವ್ರಿ ಆ ಕಡೆ. ಅದ್ರ ಸಂಬಂಧ ಈ ಕಡೆ ಅದನ್ನ ತೊಗೊಂಡ್ಬರ. ಸಿಲಿಂಡ್ರ್ ಖಾಲಿ ಆದರೆ ಏನು ಥರ ಪಜ್ಜಿತಿ ಐತೆ ನೋಡ್ರಿ. ಏನು ಮಾಡ್ತೀರಿ.
ಏನಾರ ಎಕ್ಸ್ಟ್ರಾ ಸಿಲಿಂಡ್ರ್ ಇದ್ರೆ ಏನಾರ ಮಾಡೋಕ್ಕೆ ಈ ಹಲ್ಲು